ಕಿಚ್ಚ ಸುದೀಪ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡ ಹನುಮಂತ. ಸೊ ಏನ್ ಮಾಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಹಳ ಫೇಮಸ್ ಕಂಟೆಸ್ಟೆಂಟ್ ಎಂದು ಎಲ್ಲರಿಗೂ ಕೂಡ ಗೊತ್ತೇ ಇರಲಿಲ್ಲ. ಯಾಕೆ ಅಂದ್ರೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಗ್ಧನಂತೆ ಬಂದು ಹನುಮಂತ ಈ ರೀತಿಯಾಗಿ ಹಾಡಿದ್ರೆ ನಿಜಕ್ಕೂ ಬಿಗ್ ಬಾಸ್ ಗೆಲ್ತಾನ ಅನ್ನೋ ಕುತೂಹಲದಲ್ಲಿ ಕೂಡ ಮಾತನಾಡಿದ ಜನರು ಇವತ್ತು ಬಾಯಿಗೆ ಬೆಳ್ಳು ಇಟ್ಕೊಂಡು ಹನುಮಂತ ಇಷ್ಟರ ಮಟ್ಟಿಗೆ ಆಟವನ್ನು ಹಾಡ್ತಾನ ಅನ್ನುವಷ್ಟು ಚೇಂಜಸ್ ಅಭಿಮಾನಿಗಳಲ್ಲಿ ಕಾಣ್ತಾ ಇತ್ತು ವೀಕ್ಷಕರೇ. ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಮುಗ್ಧನಂತೆ ಹಾಡಿದ್ದು ಯಾವುದೂ ವಿಚಾರವೂ ಗೊತ್ತಿಲ್ಲದೆ ಹನುಮಂತನನ್ನ ಕರೆದುಕೊಂಡು ಬಿಟ್ಟು ಇದೀಗ ಸ್ಟಾರ್ಟಿಂಗ್ ಫಸ್ಟ್ ಎಂಟ್ರಿಗೆ ಕ್ಯಾಪ್ಟನ್ಸಿ ಪಟ್ಟವನ್ನ ಕೊಟ್ಟಿದ್ರು. ಆದರೆ ಕ್ಯಾಪ್ಟನ್ಸಿ ಅನುಭವಿಸೋದು ಹೇಗೆ, ಕ್ಯಾಪ್ಟನ್ ನಡೆಸೋದು ಹೇಗೆ, ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋ ಒಂದಿಂಚು ಚೂರು ವಿಚಾರವೂ ಕೂಡ ಹನುಮಂತನಿಗೆ ತಿಳಿದಿರಲಿಲ್ಲ. ಆದರೆ ಹನುಮಂತನಿಗೆ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ಗೆ ಸ್ಪರ್ಧಿಗಳೇ ಶಾಕ್ ಆಗಿ ಹೋಗಿದ್ರು. ಸದ್ಯ ನೇರವಾಗಿ ಮಾತನಾಡೋದ್ರಲ್ಲಿ ಹನುಮಂತ ಎಕ್ಸ್ಪರ್ಟ್, ಹನುಮಂತ ಮೇಲುಗೈ ಅನ್ನೋದನ್ನ ಕಿಚ್ಚ ಸುದೀಪ್ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಯಾರ ಬಳಿಯೂ ಕೂಡ ಕಾಲ ತಕ್ಕಂತೆ ನಡೆದುಕೊಳ್ಳುವ ಹಾಗಿಲ್ಲ, ಚೇಂಜ್ ಆಗೋದಿಲ್ಲ. ಸೊ ಹನುಮಂತ ಹೇಗಿದ್ದಾನೋ ಹಾಗೆ ಇದ್ದಾನೆ ವೀಕ್ಷಕರೇ, ಅದು ಕೂಡ ಗೊತ್ತಿರೋ ವಿಚಾರ. ಬಿಗ್ ಬಾಸ್ ಮನೆಯವರಿಗೆ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ವೀಕೆಂಡ್ ಶೋನಲ್ಲಿ ಹನುಮಂತನನ್ನ ಹೊಗಳಿ ಉತ್ತಮಕ್ಕೆ ಕಿಚ್ಚನ ಚಪ್ಪಾಳೆ ಎಲ್ಲವನ್ನು ಕೊಟ್ಟು ಆತನ ಹೊಗಳಿ ಧೈರ್ಯವನ್ನು ತುಂಬ್ತಾ ಇದ್ರು. ಸೊ ಬರ್ತಾ ಹನುಮಂತ ಡಲ್ ಆಗಿ ಆರಂಭಿಸ್ತಿದ್ರು. ಸೊ ಈ ಒಂದು ವಿಚಾರವನ್ನ ಒಂದು ಅಭಿಮಾನಿಯೊಬ್ಬರು ವಿಡಿಯೋ ಮಾಡಿ ಕಳಿಸಿದ್ದನ್ನ ಶೋ ಮೂಲಕ ತೋರಿಸಿದ್ದನ್ನ ನೋಡಿ ಇದೀಗ ಯಾವುದಕ್ಕೂ ಕೂಡ ನಾನು ಹುಡುಗಿಯ ವಿಚಾರಕ್ಕೆ ನಾನು ಮಾಡ್ತಿಲ್ಲ ಸರ್, ನೆನಪಾಗ್ತಿಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ನೆನಪಾಗ್ತಿದ್ದಾರೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಏನೇ ನೆನಪಾಗ್ಲಿ ಹನುಮಂತ ಅವರೇ, ಸೊ ಬಿಗ್ ಬಾಸ್ ವಿನ್ನರ್ ಆಗಿ ನೀವು ಆಟವನ್ನು ಚೆನ್ನಾಗಿ ಆಡಬೇಕು ಅನ್ನೋದನ್ನ ಹೇಳಿದ್ರು. ಸೊ ಈ ಒಂದು ವಿಚಾರವನ್ನ, ಈ ಒಂದು ಆಟವನ್ನು ಮುಂದಿಟ್ಕೊಂಡು ಸೊ ಇವತ್ತು ಟಾಸ್ಕ್ ಗೆದ್ದು ಫಿನಾಲ್ಗೆ ಸೆಲೆಕ್ಟ್ ಆಗಿರುವ ಮೊದಲನೇ ಕಂಟೆಸ್ಟೆಂಟ್ ಹನುಮಂತ ಅನ್ನೋದನ್ನ ತೋರಿಸಿದ್ದಾರೆ. ಈ ಒಂದು ಸಿಹಿ ಸುದ್ದಿಗೆ ಕಿಚ್ಚ ಸುದೀಪ್ ಚಪ್ಪಾಳೆಯನ್ನು ತುಟ್ಟಿ ಆತನಿಗೆ ಅಪ್ರಿಷಿಯೇಟ್ ಮಾಡಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವೀಕ್ಷಕರೇ. ಸೊ ಕಿಚ್ಚ ಸುದೀಪ್ ಅವತ್ತು ಹೇಳಿದ್ದ ಮಾತನ್ನು ಇವತ್ತು ಹನುಮಂತ ಉಳಿಸ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.